ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದಿಗಂಬರಾಯ ವಿದ್ಮಹೇ ಹರಿಪುತ್ರಾಯ ಧೀಮಹಿ ತನ್ನೋ ದತ್ತಾತ್ರೇಯ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮೋ ನಮಃ. ಸರ್ವ ಬಂಧುಗಳಲ್ಲಿ ಧನ್ಯವಾದ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯವೇನೆಂದರೆ, ಭಾರತದ ಸಂಸ್ಕೃತಿಯು ಹೇಗೆ ಬಂದಿದೆ ಎಂಬುದರ ಬಗ್ಗೆ. ನಮ್ಮ ಸಂಸ್ಕೃತಿಯು ಬುಡಕಟ್ಟು ಜನಾಂಗ, ಆದಿವಾಸಿ ಜನಾಂಗಗಳಿಂದ ಭಾರತದ ನಾಗರಿಕತೆಯು ಬೆಳೆದಿದೆ. ಅಂದರೆ ನಾವು ಸಹಜವಾಗಿ ಬುಡಕಟ್ಟು ಜನಾಂಗ, ಆದಿವಾಸಿಗಳೆಂದರೆ ನಮ್ಮೆಲ್ಲರ ಪೂರ್ವಿಕರಾಗಿರಬಹುದು. ಏಕೆಂದರೆ ಆದಿವಾಸಿ ಜನಾಂಗಕ್ಕೆ ಸೇರಿದಂತಹ ವಾಲ್ಮೀಕಿ ಮಹರ್ಷಿಯು ರಾಮಾಯಣವನ್ನು ಬರೆದರು. ಹಾಗೆ ಜಬಲಿ ಮಹರ್ಷಿಯು ಅಥರ್ವಣ ವೇದ ಪುರುಷರಾಗಿದ್ದರು. ಇದನ್ನು ನಾವು ತಿಳಿಯುತ್ತಾ ಹೋದರೆ ಆಗಿನ ಸಂಸ್ಕೃತಿ, ವಿದ್ಯೆ, ಸಮಾಜ, ಆಹಾರ, ವಿವಾಹ ಮುಂತಾದ ಪದ್ಧತಿಗಳಲ್ಲಿ ಭಿನ್ನ ಭಿನ್ನವಾಗಿದೆ. ನಾವು ಅವರನ್ನು ಕ್ರೂರಿಗಳೆಂದೇನೋ ಅಂದ್ಕೊಂಡಿದ್ದೀವಿ, ಆದರೆ ಅದು ತಪ್ಪದು. ಆ ಆದಿವಾಸಿಗಳಿಂದ ನಾವೆಲ್ಲರೂ ನಾಗರಿಕತೆಯನ್ನು ಹೊಂದಿದ್ದೇವೆ. ಯಾಕಂದರೆ ಅವರ ಸಂಸ್ಕೃತಿಯು ಹಾಗೆ. ನಮಗೆ ಅವರ ಸಹಾಯವಿಲ್ಲದೆ ಯಾವುದೇ ಒಂದು ಕಾರ್ಯಗಳನ್ನು ನಾವು ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಹೊಲ ಉಳಿಮೆಯಿಂದ ಹಿಡಿದು ನಮಗೆ ನಮ್ಮ ಮನೆಗಳ ಶುಭ ಕಾರ್ಯಗಳಿಗೆ ಸೌದೆ, ಕಟ್ಟಿಗೆಗಳನ್ನು, ವನಸ್ಪತಿಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು, ಜೇನುತುಪ್ಪಗಳನ್ನು ಮುಂತಾದ ವನಮೂಲಿಕೆಗಳನ್ನು ಆಗಿನ ಕಾಲದಲ್ಲೇ ಎಲ್ಲರಿಗೂ ಸಪ್ಲೈ ಮಾಡ್ತಾಯಿದ್ರು. ಇದರಿಂದ ಆಯುರ್ವೇದವು ಚೆನ್ನಾಗಿ ಬೆಳೆಯಿದೆ. ಆದ್ದರಿಂದ ನಾವು ಆದಿವಾಸಿಗಳನ್ನು ಯಾವತ್ತೂ ಕೀಳಾಗಿ ನೋಡಬಾರ್ದು. ಆ ಜನಾಂಗ ಇರೋದ್ರಿಂದಲೇ ನಾವೆಲ್ಲನೂ ಇಲ್ಲಿವರೆಗೂ ಸಹ ಬದುಕಿರೋದು. ಯಾವುದೇ ಕಾಡಿನಲ್ಲಿ ಹೋಗಿ, ಯಾವುದೇ ಇದರಲ್ಲೇ ಹೋಗಿ, ಎಲ್ಲೇ ಅರಣ್ಯವಾಸಿಗಳಾಗಿರಲಿ, ಅವರಿಂದಲೇ ನಮ್ಮ ಜೀವನ, ನಾಗರಿಕತೆಯು ಮುಂದುವರೆದಿದೆ. ಆದ್ದರಿಂದ ಅವರ ಒಟ್ಟು ಹೇಗೆ ಅಂತಂದರೆ, ಹುಟ್ಟಿನ ಸಂಪ್ರದಾಯಗಳು ಅವರ ಒಂದು ಊರಿನಲ್ಲಿ ಆ ಕಾಡಿನಲ್ಲಿರುವಂತಹ ಹಟ್ಟಿಯಲ್ಲಿ ಅವರ ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನನ ಮಾತನ್ನು ಯಾರೂ ಮೀರುವುದಿಲ್ಲ. ಸಂಬಂಧಪಟ್ಟಂತೆ ಅವರು ಸೂರ್ಯ, ಚಂದ್ರ, ಪ್ರಕೃತಿ, ಭಗವಂತ, ಶಕ್ತಿ ದೇವತೆಗಳನ್ನು ಅವರು ಪೂಜಿಸ್ತಾರೆ. ಆ ಶಕ್ತಿ ದೇವತೆಗಳ ಮಾತುಗಳನ್ನು ಕೇಳ್ತಾರೆ. ಆ ಶಕ್ತಿ ದೇವತೆಗಳನ್ನ ಹೊಲಿಸ್ಕೊತಾರೆ. ಅದರಿಂದ ಅವರಿಗೆ ಆ ಶಕ್ತಿ ದೇವತೆ ಕೊಡುವಂಥ ಸೂಚನೆಯಿಂದ ಅವರ ಜೀವನ, ಅವರ ಜನಾಂಗ ಎಲ್ಲರೂ ನಡ್ಕೊತಾರೆ. ಆ ನಾಯಕ ಏನು ಹೇಳ್ತಾನೋ ಆ ನಾಯಕನ ಮಾತನ್ನು ಯಾರೂ ಮೀರೋದಿಲ್ಲ. ಆ ನಾಯಕನ ಹೆಂಡತಿಯೇ ಆ ಜನಾಂಗದ ಸ್ತ್ರೀಗಳ, ಹೆಣ್ಣು ಮಕ್ಕಳ ನಾಯಕಿಯಾಗಿರ್ತಾರೆ. ಆದ್ದರಿಂದ ಅವರ ಮಕ್ಕಳುಗಳು ಹೇಗೆಂದರೆ, ಅವರು ಹುಟ್ಟಿದಾಗ ಮಕ್ಕಳಿಗೆ ಆ ದೇವರ ಹೆಸರುಗಳನ್ನು ಇಡುವುದು ಮತ್ತು ದೇವರ ಸನ್ನಿಧಿ ತಗೊಂಡು ಇಡುವುದು ಇವೆಲ್ಲನೂ ಮಾಡ್ತಾರೆ. ಆಮೇಲೆ ನಂತರ ಆ ಬೆಳೆದ ವಿದ್ಯಾಭ್ಯಾಸ, ಅವರಲ್ಲಿ ಕಲಿತಂತಹ ವಿದ್ಯೆಗಳು ತುಂಬ ಕಮ್ಮಿನೇ. ಆದರೂ ಅಥರ್ವಣ ವೇದಗಳು, ವನಸ್ಪತಿಗಳು, ಗಿಡಮೂಲಿಕೆಗಳು, ಔಷಧಿಗಳನ್ನು ಸಹ ಅವರು ತುಂಬ ಬಲ್ಲವರಾಗಿರ್ತಾರೆ. ಆದ್ದರಿಂದ ಅವರಿಂದ ಸಹ ನಾವೆಲ್ಲವೂ ಕಲಿತ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಆಮೇಲೆ ನಂತರ ಹಾಗೆಯೇ ಅವರ ವಿದ್ಯಾಭ್ಯಾಸವು ಸಹ ಅವ್ರ ಸಂಪ್ರದಾಯದಂತೆ ನಡೆಯುತ್ತೆ. ಈಗಿನ ನಾಗರಿಕತೆಯಲ್ಲಿ ಎಲ್ಲ ವಿದ್ಯಾವಂತರು ಆಗ್ತಾಯಿದ್ದಾರೆ. ಅದಕ್ಕೆ ತಕ್ಕಂತೆ ಸರ್ಕಾರವು
ಸಂವಿಧಾನ ಪ್ರಕಾರವಾಗಿ ಅವರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕೆಲ್ಲನೂ ಮಾಡ್ತಾ ಇದೆ. ನಂತರ ಅವ್ರ ವಿವಾಹವು ಸರಳವಾಗಿರ್ತದೆ. ಅಂತಂದರೆ ಯಾರು ಪ್ರೀತಿಸ್ತರೋ ಕಾಡಿಗೆ ಹೋಗಿ ಮದುವೆ ಆಗ್ಬೋದು, ಅಲ್ಲಿ ಆ ಹಟ್ಟಿಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಆಗ್ಬೋದು, ಯಜಮಾನ ಹತ್ರ ಹೋಗಿ ತಿಲಕ ಇಟ್ಕೊಳ್ಳೋದು, ಕುಂಕುಮ ಇಡುವುದು ಮತ್ತು ಇಷ್ಟ ಬಂದಂತೆ ಹೇಳುವುದು, ಈ ರೀತಿಯಾಗಿ ಅವರ ವಿವಾಹಗಳು ತುಂಬ ಸಿಂಪಲ್ಲಾಗಿ ಮುಗಿದು ಹೋಗುತ್ತೆ. ಹಾಗೆ ಅವರ ಜೀವನ ಆಹಾರ ಪದ್ಧತಿಯು ಕಾಡಿನಲ್ಲಿ ಸಿಗುವಂಥ ಪ್ರಾಣಿಗಳನ್ನು ಬೇಟೆಯಾಡಿ ಮತ್ತು ವನಸ್ಪತಿಗಳನ್ನು ತಿಂದು ಅವರ ಜೀವನವನ್ನು ನಡೆಸ್ತಾರೆ. ಯಾವುದೇ ಹೊರಗಿನ ಪ್ರಪಂಚಕ್ಕೆ ಅವರ ಸಂಪರ್ಕವು ಅತಿ ಕಡಿಮೆಯಾಗಿರ್ತದೆ. ಯಾರು ಯಜಮಾನರು ಯಾರಾದರೂ ಊರಿನ ಹೊರಗಡೆ ಬಂದು ಬೇರೆ ಜನಗಳನ್ನ ಸಂಪರ್ಕವನ್ನು ಸಂಪರ್ಕಿಸಿ ಅದರಿಂದ ಅವರು ಮುಂದಕ್ಕೆ ಹೋಗ್ತಾರೆ. ಅವರಲ್ಲಿ ಬಟ್ಟೆ, ಉಡುಗೆ ತೊಡುಗೆಗಳು ಎಲ್ಲ ಕಾಡಿನಲ್ಲಿ ಸಿಗುವಂಥ ವಸ್ತುಗಳನ್ನೇ ಅವರು ಉಡುಗೆ ತೊಡುಗೆಗಳಾಗಿ ನಡೆಸ್ಕೊಳ್ತಾರೆ. ಹಾಗೆ ಅವರಲ್ಲಿ ಅತಿ ಹೆಚ್ಚಿಗೆ ಜೀವನವನ್ನು ಸಾಗ್ತದೆ. ಅಂತಂದರೆ 100, 120, 90 ವರ್ಷ, 80 ವರ್ಷ ಈ ಥರ ದೀರ್ಘವಾಗಿ ಅವರು ಬಾಳ್ತಾರೆ, ಆಯುಸ್ಸು ಹೊಂದಿರ್ತಾರೆ. ಅದರಿಂದ ಅವರೆಲ್ಲ ಸೌಖ್ಯವಾಗಿ ಗಟ್ಟಿಮುಟ್ಟಾಗಿ ಆಗಿರ್ತಾರೆ. ಯಾವುದೇನೂ ನಾವು ಆಧುನಿಕ ನಾಗರಿಕತೆ ಹೊಂದ್ಕೊಳ್ಳೋಕ್ಕೆ ತುಂಬ ಅವ್ರ ಕಷ್ಟ ಆಗುತ್ತೆ. ಅವರ ಆಯುಧಗಳು ಹಾಗೆಯೇ ಬಿಲ್ಲು ಬಾಣಗಳನ್ನು ಉಪಯೋಗಿಸ್ತಾರೆ. ಮತ್ತು ಏನಾದರೂ ಕಷ್ಟಗಳು ಬಂದಾಗ ಪ್ರಾಣಿಗಳಂತೆ ಇದು ಮಾಡ್ತಾರೆ, ಪ್ರಾಣಿಗಳನ್ನ ತುಂಬ ಸಾಕ್ತಾರೆ. ಪ್ರಾಣಿಗಳು ಸಹ ಅವ್ರನ್ನ ಕಾಪಾಡ್ತಾ ಹೋಗ್ತಾ ಇರುತ್ತೆ. ಈ ಥರ ಆದಿವಾಸಿಗಳು ನಮ್ಮ ಭಾರತದ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಾವೆಲ್ಲರನ್ನೂ ಹೊಂದಿಸೋಣ. ಆ ಜನಾಂಗವನ್ನು, ಅವರನ್ನು ನಾವು ಯಾವತ್ತೂ ಮರೆಯದೇ ಇರುವ ಹಾಗೆ ಈ ಸರ್ಕಾರವು ಅದಕ್ಕೆ ಸಹಾಯ ಮಾಡಬೇಕು ಅಂತ ನಾವೆಲ್ಲೂ ಕೇಳ್ಕೋಣ. ಮತ್ತು ಅವರೆಲ್ಲ ನಾಗರಿಕತೆ ಆಗಲಿ, ವಿದ್ಯಾವಂತರಾಗಲಿ, ಅದರಿಂದ ಆ ನಾಗರಿಕತೆಯಿಂದನೇ ಆ ಆದಿವಾಸಿ ಜನಾಂಗ, ಬುಡಕಟ್ಟು ಜನಾಂಗಗಳಿಂದಲೇ ನಾವೆಲ್ಲವೂ ಇದ್ದೇವೆ, ನಾವು ಜೀವಿಸ್ತಿದ್ದೇವೆ ಅಂತ ಹೇಳಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತಂದ ಇದನ್ನು ಮುಗಿಸುತ್ತೇನೆ. ವಂದನೆಗಳೊಂದಿಗೆ.